ವೀಕ್ಷಕರೇ ನಮಸ್ಕಾರ. ಸಿನಿಮಾ ಅಂದ್ರೆ ಬರೀ ನಾವು ನೋಡೋ ಕಥೆ ಅಲ್ಲ, ಕಥೆಯಂತಿರೋ ಬದುಕಿನ ಪಾಠ. ಕಲಾವಿದನ ನೈಜ ಜೀವನದ ಜೊತೆ ನಿಜ ಕಲಿಕೆ. ಪಾತ್ರ ಯಾವುದೇ ಆದ್ರೂ ಅದಕ್ಕೆ ಜೀವ ತುಂಬುವ ಪಾತ್ರಧಾರಿ. ಸಿನಿಮಾದಲ್ಲಿ ಜೀವನ ಕಟ್ಟಿಕೊಳ್ಳಲು ಅನೇಕ ಜನರು ಬರ್ತಾರೆ. ಇದರಲ್ಲಿ ಸಿನಿಮಾ ಕೆಲವರ ಕೈ ಹಿಡಿದ್ರೆ ಕೆಲವರ ಜೀವನ ಸಂಕಷ್ಟಕ್ಕೆ ಜಾರುತ್ತೆ. ಆದ್ರೂ ಅದೃಷ್ಟ ಪರೀಕ್ಷೆಗೆ ಬರುವವರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚು. ಸಿನಿಮಾದ ಈ ವಾರದ ಅಪ್ಡೇಟ್ನ ನೋಡೋಣ ಬನ್ನಿ ಈ ಸಿನಿಮಾ ರೌಂಡಪ್ ನಲ್ಲಿ. ನಾನು ಅಂಜಲಿ. ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಸಪ್ತಸಾಗರದಾಚೆಯಲ್ಲೋ ಸರಣಿ ಬಳಿಕ ರಕ್ಷಿತ್ ಶೆಟ್ಟಿ ಸೈಲೆಂಟ್ ಆಗಿದ್ದಾರೆ. ರಿಚರ್ಡ್ ಆಂಟನಿ ಸಿನಿಮಾ ಅಪ್ಡೇಟ್ ಕೇಳಿ ಕೇಳಿ ಅಭಿಮಾನಿಗಳು ಸುಸ್ತಾಗಿದ್ದಾರೆ. ಸದ್ಯಕ್ಕೆ ಸಿನಿಮಾ ಶುರುವಾಗುವಂತೆ ಕಾಣುತ್ತಿಲ್ಲ ಎನ್ನಲಾಗುತ್ತಿದೆ. ಹೊಂಬಾಳೆ ಫಿಲ್ಮ್ ಸಂಸ್ಥೆ ಈ ಚಿತ್ರವನ್ನ ನಿರ್ಮಿಸಲಿದೆ ಎಂದು 2 ವರ್ಷದ ಹಿಂದೆ ರಕ್ಷಿತ್ ಶೆಟ್ಟಿ ರಿಚರ್ಡ್ ಆಂಟನಿ ಸಿನಿಮಾ ಘೋಷಿಸಿದ್ದರು. ಸಣ್ಣ ಟೀಸರ್ ಸಮೇತ ಕುತೂಹಲ ಮೂಡಿಸಿದರು. ಸದ್ಯಕ್ಕೆ ಬೇರೆ ಸಿನಿಮಾಗಳನ್ನೆಲ್ಲ ಪಕ್ಕಕ್ಕಿಟ್ಟು ರಿಚರ್ಡ್ ಆಂಟನಿ ಧ್ಯಾನ ಮಾಡುತ್ತಿದ್ದಾರೆ. ಯುವ ಬಳಿಕ ಅತ್ತ ಹೊಂಬಾಳೆ ಫಿಲ್ಮ್ ಸಂಸ್ಥೆ ಇನ್ನು ಯಾವುದೇ ಸಿನಿಮಾವನ್ನು ಆರಂಭಿಸಿಲ್ಲ. ರಿಷಬ್ ಶೆಟ್ಟಿ ನಿರ್ದೇಶಿಸಿ ನಟಿಸಿರುವ ಕಾಂತಾರ 1 ಚಿತ್ರಕ್ಕಾಗಿ ಸೆಟ್ ಹಾಕಲಾಗುತ್ತಿದೆ. ಅದನ್ನು ಬಿಟ್ರೆ ರಿಚರ್ಡ್ ಆಂಟನಿ ಶುರುವಾಗಬೇಕಿದೆ. ಮಾರ್ಚ್ 28ರಂದು ಉಳಿದವರು ಕಂಡಂತೆ ಸಿನಿಮಾ 10 ವರ್ಷ ಪೂರೈಸಿತ್ತು. ಅದೇ ಸಂಭ್ರಮದಲ್ಲೇ ರಿಚರ್ಡ್ ಆಂಟನಿ ಚಿತ್ರದ ಅಪ್ಡೇಟ್ ಸಿಗುತ್ತದೆಂದು ಕಾದವರಿಗೆ ನಿರಾಸೆ ಎದುರಾಗಿತ್ತು. ಉಳಿದವರು ಕಂಡಂತೆ ಚಿತ್ರದಲ್ಲಿ ರಿಚರ್ಡ್ ಆಂಟನಿ ಪಾತ್ರವನ್ನ ಅಭಿಮಾನಿಗಳು ಇನ್ನೂ ಮರೆತಿಲ್ಲ. ಅದೇ ಕಾರಣಕ್ಕೆ ಪ್ರೀಕ್ವೆಲ್ ಬಗ್ಗೆ ಭಾರಿ ನಿರೀಕ್ಷೆಯಲ್ಲಿದೆ. ರಿಚರ್ಡ್ ಆಂಟನಿ ಯಾರು, ಆತನ ಹಿನ್ನೆಲೆ ಏನು, ಮುಂದೆ ಏನೆಲ್ಲ ಆಗುತ್ತದೆ ಎನ್ನುವುದನ್ನು ಈ ಬಾರಿ ರಕ್ಷಿತ್ ಶೆಟ್ಟಿ ಹೇಳಲು ಮುಂದಾಗಿದ್ದಾರೆ. ಇಷ್ಟು ದಿನ ಮೌನವಾಗಿದ್ದ ರಕ್ಷಿತ್ ದಿಢೀರನೆ ಸರ್ಪ್ರೈಸ್ ನೀಡಿದ್ದಾರೆ. 11 ವರ್ಷದ ಹಿಂದೆ ಉಳಿದವರು ಕಂಡಂತೆ ಸಿನಿಮಾ ಟ್ವೀಟ್ ಮಾಡಿ ಒಂದಷ್ಟು ಅಪ್ಡೇಟ್ ಕೊಟ್ಟಿದ್ರು. ಆ ಟ್ವೀಟ್ ಅನ್ನ ಇದೀಗ ರಕ್ಷಿತ್ ಶೆಟ್ಟಿ ರೀಟ್ವೀಟ್ ಮಾಡಿದ್ದಾರೆ. ಆದರೆ ಏನನ್ನೂ ಹೊಸದಾಗಿ ಹೇಳಿಲ್ಲ. ಇದನ್ನು ನೋಡಿ ಅಭಿಮಾನಿಗಳಿಗೂ ಕುತೂಹಲ ಮೂಡಿಸಿದೆ. ಶೀಘ್ರದಲ್ಲೇ ರಿಚರ್ಡ್ ಆಂಟನಿ ಬರ್ತಾರೆ ಎಂದು ಚರ್ಚೆ ಕೂಡ ಆರಂಭವಾಗಿದೆ. ಮುಂದಿನ ತಿಂಗಳ ಅಪ್ಡೇಟ್ ಸಿಗುತ್ತದೆ ಎನ್ನುವುದು ಕೂಡ ಅಭಿಮಾನಿಗಳಲ್ಲಿ ಕಾತುರ ಮೂಡಿಸಿದೆ. ಫೈನಲ್ ಅಪ್ಡೇಟ್ ಆಯಿತು ಎಂದು ರಕ್ಷಿತ್ ಶೆಟ್ಟಿ ಟ್ವೀಟ್ ಮಾಡಿದ್ದರು. ಅದನ್ನು ಈಗ ಮತ್ತೆ ರೀಟ್ವೀಟ್ ಮಾಡಿದ್ದಾರೆ. ನೋಡಿ, ರಿಚರ್ಡ್ ಆಂಟನಿ ಸ್ಕ್ರಿಪ್ಟ್ ಕಂಪ್ಲೀಟ್ ಆಗಿರುವ ಬಗ್ಗೆ ಈ ಮೂಲಕ ಏನಾದರೂ ರಕ್ಷಿತ್ ಶೆಟ್ಟಿ ಅವರು ಸುಳಿವು ಕೊಟ್ರಾ ಎನ್ನಲಾಗ್ತಿದೆ. ಉಳಿದವರು ಕಂಡಂತೆ ಕಂಪ್ಲೀಟ್ ಸ್ಕ್ರಿಪ್ಟ್ ಕೇಳಿದ ಸ್ನೇಹಿತ ತಮಿಳಿನಲ್ಲಿ ಸಿನಿಮಾ ಮಾಡುವಂತೆ ಹೇಳುತ್ತಿದ್ದಾರೆ. ಉಡುಪಿಯಲ್ಲಿ ನಡೆದ ಕಥೆಯನ್ನ ಈಗ ತಮಿಳಿನಲ್ಲಿ ಹೇಳುವುದು ಹೇಗೆ ಎಂದು ರಕ್ಷಿತ್ ನಕ್ಕು ಟ್ವೀಟ್ ಮಾಡಿದ್ದರು. ಈ ಟ್ವೀಟ್ ಅನ್ನು ಕೂಡ ಈಗ ಮತ್ತೆ ನೆನಪಿಸಿಕೊಂಡಿದ್ದಾರೆ. ಕೆಲವರು ರಕ್ಷಿತ್ ಶೆಟ್ಟಿ ಅಷ್ಟು ಸೋಂಬೇರಿನಾ, ರಿಚರ್ಡ್ ಆಂಟನಿ ಬಗ್ಗೆ ಹೊಸದಾಗಿ ಟ್ವೀಟ್ ಮಾಡಬಹುದಿತ್ತಲ್ಲ ಎಂದು ನೆಟ್ಟಿಗರು ರಕ್ಷಿತ್ ಶೆಟ್ಟಿಯ ಪೋಸ್ಟ್ಗೆ ಕಮೆಂಟ್ ಮೇಲೆ ಕಮೆಂಟ್ ಹಾಕ್ತಿದ್ದಾರೆ. ಇನ್ನು ಬಹುತೇಕ ಹೊಸ ಪ್ರತಿಭೆಗಳೇ ಸೇರಿ ನಿರ್ಮಿಸಿರುವ ಪುಕ್ಸಟೆ ಪೈಸಾ ಸಿನಿಮಾ ಏಪ್ರಿಲ್ 19ರಂದು ತೆರೆಗೆ ಬಂದಿದೆ. ಮಧುಸೂದನ AS ಈ ಸಿನಿಮಾ ನಿರ್ಮಿಸಿ ನಿರ್ದೇಶಿಸಿದ್ದಾರೆ. ಈ ಬಗ್ಗೆ ಮಾತನಾಡಿದ ಮಧುಸೂದನ್, ಕೆಲ ವರ್ಷಗಳ ಹಿಂದೆ ನಡೆದ ಹಣದ ಹಗರಣವನ್ನ ಮೂಲವಾಗಿಟ್ಟು ಈ ಸಿನಿಮಾ ಮಾಡಿದ್ದೇವೆ. ಸಿನಿಮಾದ ಟೈಟಲ್ ಅಲ್ಲೇ ಹೇಳುವಂತೆ ಪುಕ್ಸಟೆ ಹಣದ ಮೇಲಿನ ಆಸೆಯಿಂದ ಅದರ ಹಿಂದೆ ಬಿದ್ದವರ ಒದ್ದಾಟ ಪರದಾಟ ಹೇಗಿರುತ್ತೆ ಎಂಬುದೇ ಈ ಸಿನಿಮಾದಲ್ಲಿ ಮನರಂಜನಾತ್ಮಕವಾಗಿ ಹೇಳಿದ್ದೇವೆ. ಇದೊಂದು ಕಾಮಿಡಿ ಥ್ರಿಲ್ಲರ್ ಶೈಲಿಯ ಸಿನಿಮಾ ಎಂದು ವಿವರಣೆ ನೀಡಿದರು. ಇನ್ನು ಭರತ್ ಶೆಟ್ಟಿ, ಅಕ್ಷತಾ ಕುಕಿ, ಮಹೇಶ್ ಬಾಬು, ಸೈಯದ್, ರಕ್ಷಿತಾ ಮಲ್ಲಿಕಾರ್ಜುನ್, ಉಮೇಶ್, ಗಜ, ಮಂಜೇಗೌಡ, ತಾಮಸ್ ಸೂರ್ಯ, ಸಂತು ಅಭಿನಯಿಸಿದ್ದಾರೆ. ವಿಶ್ವಾಸ್ ಕೌಶಿಕ್ ಸಂಗೀತ, ಮಯೂರ್ R ಶೆಟ್ಟಿ, ವೆಲ್ ಮುರುಗನ್ ಛಾಯಾಗ್ರಹಣ, ನಿತೀಶ್ ಪೂಜಾರಿ ಸಂಕಲನವಿದೆ. ಹಾರರ್ ಕಥೆಯನ್ನ ಒಳಗೊಂಡ ಅಲೈಕ್ಯ ಚಿತ್ರದ ಟ್ರೈಲರ್ ಬಿಡುಗಡೆ ಇತ್ತೀಚೆಗೆ ನಡೆದಿದೆ. ಎಂ ಭೂಪತಿ ನಿರ್ಮಿಸಿರುವ ಈ ಚಿತ್ರವನ್ನ ಸಾತ್ವಿಕ್ ಎಂ ಭೂಪತಿ ನಿರ್ದೇಶಿಸಿದ್ದಾರೆ. ಟ್ರೈಲರ್ ಬಿಡುಗಡೆ ಕಾರ್ಯಕ್ರಮಕ್ಕೆ ಹಿರಿಯ ನಟ ಸುಚೇಂದ್ರ ಪ್ರಸಾದ್ ಹಾಗೂ ನಟಿ ಸಂಜನಾ ನಾಯ್ಡು ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಚಿತ್ರತಂಡಕ್ಕೆ ಶುಭ ಹಾರೈಸಿದ್ದಾರೆ. ದರ್ಶಿನಿ R ಒಡೆಯರ್, ನಿಸರ್ಗ, ವಿವೇಕ್, ಚಕ್ರವರ್ತಿ, ಕಾವ್ಯ ಪ್ರಕಾಶ್, ಜಾಹ್ನವಿ, ವಿ ನಾರಾಯಣಸ್ವಾಮಿ, ಶಿವಕುಮಾರ್ ಚಿತ್ರದಲ್ಲಿ ನಟಿಸಿದ್ದಾರೆ. ಸ್ನೇಹಿತರು ಜೊತೆಗೂಡಿ ವೀಕೆಂಡ್ ಅಲ್ಲಿ ಜಾಲಿ ಟ್ರಿಪ್ ಹೊರಡುತ್ತಾರೆ. ಗೆಸ್ಟ್ ಹೌಸ್ ಒಂದಕ್ಕೆ ಹೋದಾಗ ಅಲ್ಲಿ ನಡೆಯುವ ಘಟನೆಗಳೇ ಚಿತ್ರದ ಕತೆ. ಸಾಯಿ ಸೋಮೇಶ್ ಸಂಗೀತ, ಬುಗುಡೆ ವೀರೇಶ್ ಛಾಯಾಗ್ರಹಣ ಈ ಚಿತ್ರಕ್ಕಿದೆ.
ಇನ್ನು ಹೆಸರೇ ಡಿಫ್ರೆಂಟ್ ಆಗಿರುವಂತೆ ಗುಮ್ಟಿ ಚಿತ್ರದ ಟೈಟಲ್ ಪೋಸ್ಟರ್ ಬಿಡುಗಡೆಯಾಗಿದೆ. ಈ ಹಿಂದೆ ಕತ್ತಲೆ ಕೋಣೆ ಹಾಗೂ ಇನಾಮ್ದಾರ್ ಸಿನಿಮಾದಲ್ಲಿ ನಿರ್ದೇಶಿಸಿದ್ದ ಸಂದೇಶ್ ಶೆಟ್ಟಿ ಆಜ್ರಿ ನಿರ್ದೇಶನದ 3ನೇ ಸಿನಿಮಾ ಇದು. ಕಂಟೆಂಟ್ ಆಧಾರಿತ ಚಿತ್ರಗಳನ್ನು ರೂಪಿಸುವುದರಲ್ಲಿ ಮುಂದಿರುವ ಸಂದೇಶ್ ಶೆಟ್ಟಿ ಈ ಬಾರಿ ನಾಯಕನಾಗಿಯೂ ಕಾಣಿಸಿಕೊಂಡಿದ್ದಾರೆ. ಸಿನಿಮಾ ಈಗ ಪೋಸ್ಟ್ ಪ್ರೊಡಕ್ಷನ್ ಹಂತದಲ್ಲಿದೆ. ವಿಕಾಸ್ ಎಸ್ ಶೆಟ್ಟಿ ನಿರ್ಮಾಣದ ಈ ಚಿತ್ರದಲ್ಲಿ ವೈಷ್ಣವಿ ನಾಡಿಗ್ ನಾಯಕಿ, ರಂಜನ್ ಛತ್ರಪತಿ, ಕರಣ್ ಕುಂದರ್, ಯಶ್ ಆಚಾರ್ಯ, ಪ್ರಭಾಕರ್ ಕುಂದರ್, ರಘು ಪಾಂಡೇಶ್ವರ, ಚಿತ್ರಕಲಾ ನೂರ್ ಅಹಮದ್, ಸ್ವರಾಜ್ ಲಕ್ಷ್ಮಿ ಮುಖ್ಯ ಪಾತ್ರಧಾರಿಗಳು. ಅನೀಶ್ ಡಿಸೋಜಾ ಕ್ಯಾಮರಾ ಆದರೆ ಮೋಹನ್ ಸಂಗೀತ ಇದೆ. ವಶಿಷ್ಠ ಸಿಂಹನ ನಟನೆಯ VIP ಸಿನಿಮಾಕ್ಕೆ ತೇಜಸ್ವಿನಿ ಶರ್ಮಾ ಅವರು ನಾಯಕಿಯಾಗಿ ಬರ್ತಾ ಇದ್ದಾರೆ. ಈ ಕ್ರೈಮ್ ಥ್ರಿಲ್ಲರ್ ನಲ್ಲಿ ಕಾಲೇಜು ಹುಡುಗಿಯಾಗಿ ವಶಿಷ್ಠ ಅವರಿಗೆ ಜೊತೆಯಾಗಿದ್ದಾರೆ. ಬ್ರಹ್ಮ ಈ ಚಿತ್ರದ ನಿರ್ದೇಶಕರು. VIP ಸಿನಿಮಾನ ಮೋಹನ್ ಕುಮಾರ್ ಮತ್ತು ಆರ್ ಅಚ್ಯುತರಾವ್ ಅವರು ನಿರ್ಮಿಸಿದ್ದಾರೆ. ಬೆಂಗಳೂರು ಮತ್ತು ಕೊಡಗಿನಲ್ಲಿ ಚಿತ್ರೀಕರಣ ನಡೆದಿದೆ. ಮೂಲತಃ ಕೊಡಗಿನವರಾದ ತೇಜಸ್ವಿನಿ ಈ ಹಿಂದೆ ಮೇರಿ ಹಾಗೂ ಇಂಗ್ಲಿಷ್ ಮಂಜಾ ಮೊದಲಾದ ಸಿನಿಮಾಗಳಲ್ಲಿ ನಟಿಸಿದ್ದರು. ಇನ್ನು ಶರಣ್ ಅಭಿನಯದ ಹಾರರ್ ಸಿನಿಮಾ ಛೂಮಂತರ್ ಮೇ 10ರಂದು ಬಿಡುಗಡೆಯಾಗಲಿದೆ. ಈ ಚಿತ್ರ ಏಪ್ರಿಲ್ 5ರಂದು ಬಿಡುಗಡೆ ಆಗಬೇಕಿತ್ತು, ಆದರೆ ನಾನಾ ಕಾರಣಗಳಿಂದ ಬಿಡುಗಡೆ ಮುಂದಕ್ಕೆ ಹೋಗಿದೆ. ಈಗ ಅಂತಿಮವಾಗಿ ಮೇ 10ರಂದು ತೆರೆ ಕಾಣಲಿದೆ. ಕರ್ವ ಸಿನಿಮಾ ಖ್ಯಾತಿಯ ನವನೀತಿ ಸಿನಿಮಾ ನಿರ್ದೇಶಿಸಿದ್ದಾರೆ. ಚಿಕ್ಕಣ್ಣ, ಅದಿತಿ ಪ್ರಭುದೇವ, ಮೇಘನಾ ಗಾವ್ಕರ್ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಇದೊಂದು ಹೈಪರ್ ಲಿಂಕ್ ಕಥಾ ವಸ್ತು ಇರುವ ಹಾರರ್ ಸಿನಿಮಾ ಆಗಿದೆ. ಶರಣ್ ಅವರು ವಿಶಿಷ್ಟವಾದ ರೀತಿಯ ಸಿನಿಮಾಗಳಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ. ಈ ಸಿನಿಮಾ ಕೂಡ ಹಾರರ್ ಸಿನಿಮಾವಾಗಿದ್ದು ಡಿಫ್ರೆಂಟ್ ಆದ ಕಥೆಯಲ್ಲಿ ನಟಿಸುತ್ತಿದ್ದಾರೆ. ಈ ಕುರಿತು ನಿರ್ಮಾಪಕ ತರುಣ್ ಶಿವಪ್ಪ ಅವರು ಹಲವಾರು ಕಥೆಗಳ ಕೇಳಿದ ಬಳಿಕ ಈ ವಿಶಿಷ್ಟ ಕಥೆಯುಳ್ಳ ಸಿನಿಮಾವನ್ನು ಮಾಡಿದ್ದೇವೆ ಎಂದು ಹೇಳಿದ್ದಾರೆ. ಇನ್ನು ಭರ್ಜರಿ ಸೌಂಡ್ ಮಾಡ್ತಿರುವಂತಹ ಉತ್ತರಾಖಂಡ ಸಿನಿಮಾ. ರತ್ನನ್ ಪ್ರಪಂಚ ಖ್ಯಾತಿಯ ರೋಹಿತ್ ಪದಕಿ ನಿರ್ದೇಶನದಲ್ಲಿ ಮೂಡಿ ಬರುತ್ತಿರುವ ಆಕ್ಷನ್ ಥ್ರಿಲ್ಲರ್ ಚಿತ್ರ ಉತ್ತರಾಖಂಡ. ವಿಜಯ್ ಕಿರಗಂದೂರು ಅರ್ಪಿಸುವ ಈ ಸಿನಿಮಾವನ್ನ KRG ಸ್ಟುಡಿಯೋಸ್ ಸಂಸ್ಥೆ ಅಡಿಯಲ್ಲಿ ಕಾರ್ತಿಕ್ ಗೌಡ ಹಾಗೂ ಯೋಗಿ ಜಿ ರಾಜ್ ನಿರ್ಮಿಸುತ್ತಿದ್ದಾರೆ. ಚಿತ್ರಕ್ಕೆ ಚರಣ್ ರಾಜ್ ಸಂಗೀತ ನೀಡಿದ್ರೆ ಸ್ವಾಮಿ ಛಾಯಾಗ್ರಹಣ ಮತ್ತು ದೀಪು S ಕುಮಾರ್ ಸಂಕಲನವಿದೆ. ಇದು ಧನಂಜಯ್ ಹಾಗೂ ರೋಹಿತ್ ಕಾಂಬಿನೇಷನ್ ನ 2ನೆಯ ಸಿನಿಮಾ ಆಗಿದೆ. ಇನ್ನು ಉತ್ತರಾಖಂಡ ಚಿತ್ರದಲ್ಲಿ ಡಾಲಿ ಧನಂಜಯ್ ಮತ್ತು ಚೈತ್ರ ಆಚಾರ್ ಜೋಡಿಯಾಗಿ ನಟಿಸುತ್ತಿದ್ದು 2022ರ ನವೆಂಬರ್ 6ರಂದು ಚಿತ್ರದ ಮುಹೂರ್ತ ನೆರವೇರಿತು. ಈ ಸಿನಿಮಾ ಮುಹೂರ್ತ ಕಾರ್ಯಕ್ರಮದಲ್ಲಿ ವಿಜಯ್ ಕಿರಗಂದೂರು, ಅಶ್ವಿನಿ ಪುನೀತ್ ರಾಜ್ಕುಮಾರ್ ಸೇರಿ ಗಣ್ಯರು ಭಾಗಿಯಾಗಿದ್ರು. ನಟ ಯಾರೇ ಇರ್ಲಿ, ನಟಿ ಯಾರೇ ಇರ್ಲಿ, ಚಿತ್ರ ಯಾವುದೇ ಇರ್ಲಿ, ಚಿತ್ರೀಕರಣ ಎಲ್ಲೇ ನಡೀಲಿ, ಒಟ್ನಲ್ಲಿ ಹೊಸ ಸಿನಿಮಾಗಳು ತೆರೆ ಮೇಲೆ ಬರುತ್ತಿದ್ದಂತೆ ಅಭಿಮಾನಿಗಳು ಫುಲ್ ಖುಷಿ ಆಗ್ತಿದ್ದಾರೆ. ಇದಾಗಿತ್ತು ಈ ವಾರದ ಸಿನಿಮಾ ರೌಂಡ್ ಅಪ್. ಮತ್ತಷ್ಟು ಅಪ್ಡೇಟ್ಗಾಗಿ ನೋಡ್ತಾ ಇರಿ BNTV ಯೂಟ್ಯೂಬ್ ಚಾನಲ್ ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಂಜಲಿ ಸ್ಪೆಷಲ್ ಡೆಸ್ಕ್ BNTV, ಇದು ನಿಮ್ಮ ಧ್ವನಿ.